ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತು ಕರ್ನಾಟಕ ಗವರ್ನಮೆಂಟ್ ಒಂದು ರೆಕ್ರೂಟ್ಮೆಂಟ್ನ ಮಾಡಕ್ಕೆ ಹೋಗ್ತಿದ್ದಾರೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಕರ್ನಾಟಕ ರೇಷ್ಮೆ ಇಲಾಖೆಗೋಸ್ಕರ ಇವರು ರೆಕ್ರೂಟ್ಮೆಂಟ್ನ ಮಾಡಕ್ಕೆ ಹೋಗ್ತಿದ್ದಾರೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಈ ನೋಟಿಫಿಕೇಶನ್ ನೋಡ್ತಿರ್ಬೋದು, ಇಲ್ಲಿ 17 ಜೂನ್ 2025 ಬಿಟ್ಟಿರೋದು. ಸೊ ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇವರು ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಎಷ್ಟು ವ್ಯಾಕೆನ್ಸೀಸ್ ಇದೆ, ಹೇಗೆ ಸೆಲೆಕ್ಟ್ ಮಾಡ್ಕೊತಾರೆ ಮತ್ತು ಏನು ಮಿನಿಮಮ್ ಕ್ವಾಲಿಫಿಕೇಶನ್ ಬೇಕು ಅದ್ರ ಬಗ್ಗೆ ಇದರಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಆದರೆ ಇನ್ನೂ ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಿಲ್ಲ. ಅಂದರೆ ಯಾವಾಗಿಂದ ರೆಕ್ರೂಟ್ಮೆಂಟ್ ಮಾಡ್ತಾರೆ, ಯಾವಾಗ ಅಪ್ಲಿಕೇಶನ್ ಶುರುವಾಗುತ್ತೆ, ಎಲ್ಲಿ ಅಪ್ಲಿಕೇಶನ್ ಹಾಕೋದು, ಅದ್ರ ಬಗ್ಗೆ ಇನ್ನೂ ಮಾಹಿತಿನ ತಿಳಿಸ್ಕೊಟ್ಟಿಲ್ಲ. ಅದು ಬಿಟ್ಟಾಗ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಎಷ್ಟು ವ್ಯಾಕೆನ್ಸಿ ಇದೆ, ಏನು ಕ್ವಾಲಿಫಿಕೇಶನ್ ಬೇಕು, ಎಷ್ಟು ಸಂಬಳ ಸಿಗುತ್ತೆ ಅದನ್ನೆಲ್ಲ ನೋಡೋಣ ಬನ್ನಿ. ಸೊ ಇಲ್ಲಿ ಇದು ತುಂಬ ದೊಡ್ಡ ನೋಟಿಫಿಕೇಶನ್ ಇದೆ. ಈ ನೋಟಿಫಿಕೇಶನ್ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು ಬೇಕಾದ್ರೆ. ಇಲ್ಲಿ ಬೇರೆ ಬೇರೆ ಪೋಸ್ಟ್ಗಳಿದೆ, ಲೈಕ್ ಅಸಿಸ್ಟೆಂಟ್ ಡೈರೆಕ್ಟರ್, ಅಸಿಸ್ಟೆಂಟ್ ಜೂನಿಯರ್ ಡೈರೆಕ್ಟ್ರು, ಸ್ಟೆನೋಗ್ರಾಫರ್, ಇದೇ ರೀತಿ ತುಂಬ ಪೋಸ್ಟ್ಗಳಿದೆ. ಟೋಟಲ್ 29 ಪೋಸ್ಟ್ಗಳಿದೆ. ಬೇರೆ ಬೇರೆ ವ್ಯಾಕೆನ್ಸಿ ಇದೆ. ಲೈಕ್ ಇಲ್ಲಿ ಗ್ರೂಪ್ ಡಿ ಎಲ್ಲ ನೋಡ್ತಿರ್ಬೋದು, ಇದಕ್ಕೆಲ್ಲ SLC ಪಾಸ್ ಆಗಿದ್ರೆ ಸಾಕು, 12th ಪಾಸ್ ಆಗಿರೋದು, ಈ ಥರ ಎಲ್ಲ ತುಂಬ ವ್ಯಾಕೆನ್ಸಿಗಳಿದೆ, ಅದನ್ನೆಲ್ಲ ಹೇಳ್ತೀನಿ. ಸೊ ಇದ್ರ ದೊಡ್ಡದಾಗಿ ಹೇಳ್ತಾ ಹೋದರೆ ತುಂಬ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಮೇಯ್ನ್ ನೋಟಿಫಿಕೇಶನ್ ಬಿಟ್ಟಾಗ ತಿಳಿಸ್ಕೊಡ್ತೀನಿ ಫುಲ್. ಸದ್ಯಕ್ಕೆ ಸಮ್ಮರಿ ಥರ ಇಲ್ಲಿ ನೋಡೋಣ ಎಷ್ಟು ವ್ಯಾಕೆನ್ಸಿ ಇದೆ ಅಂತ ನೋಡೋಣ. ಸೊ ಟೋಟಲ್ ವ್ಯಾಕೆನ್ಸಿ 2492 ವ್ಯಾಕೆನ್ಸಿ ಇದೆ. ಯಾವ ಪೋಸ್ಟ್ಗೆ ಎಷ್ಟೆಷ್ಟು ವ್ಯಾಕೆನ್ಸಿ ಇದೆ ಅಂತ ನೋಡೋದಾದರೆ, ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಜೂನಿಯರ್ ಇಂಜಿನಿಯರ್ 3 ಪೋಸ್ಟ್, ಸಿಲ್ಕ್ ಅಸಿಸ್ಟೆಂಟ್ ಡೈರೆಕ್ಟರ್ 154, ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ 184, ಸಿಲ್ಕ್ ಇನ್ಸ್ಪೆಕ್ಟರ್ 538, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ 190, ಸ್ಟೆನೋಗ್ರಾಫರ್ 10, ಸಿಲ್ಕ್ ಎಕ್ಸಿಬಿಟರ್ 642, ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ 72, ಸಿಲ್ಕ್ ಪ್ರಮೋಟರ್ 240, ಮೋಟೋರಿಸ್ಟ್ 84, ಅಟೆಂಡೆಂಟ್ 25, ಗ್ರೂಪ್ ಡಿ 350 ವ್ಯಾಕೆನ್ಸಿ ಇದೆ. ಇನ್ನು ಇದಕ್ಕೆ ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು ಅಂತ ನೋಡೋದಾದರೆ, ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ BE ಅಥವಾ BTechನ ಸಿವಿಲ್ ಇಂಜಿನಿಯರಿಂಗ್ ಮಾಡಿರಬೇಕು, ಸಿಲ್ಕ್ ಅಸಿಸ್ಟೆಂಟ್ ಡೈರೆಕ್ಟರ್ MSc, ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ ಡಿಗ್ರಿ BSc, ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮೊ. ಇಲ್ಲಿ ಸಮ್ಮರಿಯಾಗಿ ಹೇಳ್ತಾ ಇದ್ದೀನಿ, ಬಟ್ ನಿಮಗೆ ಡೀಟೇಲ್ಡ್ ಬೇಕು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ರೀತಿ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ, ನೀವು ಯಾವುದ್ರಲ್ಲಿ ಓದಿರಬೇಕು ಅದೆಲ್ಲ. ಸೊ ಇಲ್ಲಿ ಸಮ್ಮರಿಲಿ ನೋಡಿ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ, ಯಾವುದಕ್ಕೆ ಹಾಕಬೇಕು ಅಂತ ಹೇಳ್ತೀರಾ ಅದನ್ನ ಇಲ್ಲಿ ಬಂದು ನೋಡಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇನ್ನು ಸಿಲ್ಕ್ ಇನ್ಸ್ಪೆಕ್ಟರ್ಗೆ ಡಿಗ್ರಿ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮೊ ಆಗಿರಬೇಕು. ಇನ್ನು ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ಗೆ ಗ್ರ್ಯಾಜುಯೇಷನ್ನು. ಇನ್ನು ಸ್ಟೆನೋಗ್ರಾಫರ್, ಸಿಲ್ಕ್ ಎಕ್ಸಿಬಿಟರ್, ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್, ಸಿಲ್ಕ್ ಪ್ರಮೋಟರ್, ಇದಕ್ಕೆ ಗ್ರ್ಯಾಜುಯೇಷನ್. ಇನ್ನು ಮೋಟರಿಸ್ಟ್ಗೆಲ್ಲ ಇದರಲ್ಲೇ ಬಂದು ನೋಡಿ. ಸ್ಟೆನೋಗ್ರಾಫರ್ಗೆ ಆ್ಯಕ್ಚುಲಿ 12th ಆಗಿದ್ರೆ ಸಾಕು ಅನಿಸುತ್ತೆ, ಬಟ್ ಇಲ್ಲಿ ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿಲ್ಲ. ಸೊ ಒನ್ಸ್ ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಾಗ ನೀಟಾಗಿ ಗೊತ್ತಾಗುತ್ತೆ. ಸದ್ಯಕ್ಕೆ ಪೋಸ್ಟ್ಗಳು ಯಾವುದಿದೆ ಅದು ಜಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ನೋಡ್ಕೊಳ್ಳಿ. ಇನ್ನು ಅಟೆಂಡೆಂಟ್ ಮತ್ತು ಗ್ರೂಪ್ ಡಿಗೆ 10th ಓದಿದರೆ ಸಾಕು. ಇನ್ನು ಇದರ ಸಂಬಳ ನೋಡೋದಾದರೆ, ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು ಸಿಲ್ಕ್ ಅಸಿಸ್ಟೆಂಟ್ ಡೈರೆಕ್ಟರ್ಗೆ 69,250ರಿಂದ ಹಿಡಿದು 1,34,200, ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ಗೆ 65,950ರಿಂದ ಹಿಡಿದು 1,24,900. ಇನ್ನು ಸಿಲ್ಕ್ ಇನ್ಸ್ಪೆಕ್ಟರ್ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಸ್ಟೆನೋಗ್ರಾಫರ್ಗೆ 44,425ರಿಂದ ಹಿಡಿದು 83,700. ಇನ್ನು ಸಿಲ್ಕ್ ಎಕ್ಸಿಬಿಟರ್ಗೆ 37,500ರಿಂದ ಹಿಡಿದು 76,100. ಇನ್ನು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಸಿಲ್ಕ್ ಪ್ರಮೋಟರ್ ಮೋಟರಿಸ್ಟ್ಗೆ 34,100ರಿಂದ ಹಿಡಿದು 67,600. ಇನ್ನು ಅಟೆಂಡೆಂಟ್ಗೆ ನೋಡೋದಾದರೆ 31,775ರಿಂದ ಹಿಡಿದು 61,300. ಇನ್ನು ಗ್ರೂಪ್ ಡಿಗೆ ನೋಡೋದಾದರೆ 27,000ದಿಂದ ಹಿಡಿದು 46,675. ಇನ್ನು ಏಜ್ ರಿಲ್ಯಾಕ್ಸೇಷನ್ ಅಪ್ಲಿಕೇಶನ್ ಫೀ, ಸೆಲೆಕ್ಷನ್ ಪ್ರೋಸೆಸ್ ಇದೆಲ್ಲ ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಾಗ ಗೊತ್ತಾಗುತ್ತೆ. ಇನ್ನು ಈ ರೆಕ್ರೂಟ್ಮೆಂಟು ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಬಿಡ್ಬೋದು ಅನ್ಸೋದೆ, ಯಾಕೆಂದರೆ ಈಗ ಈ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅಂದರೆ ಇನ್ನೊಂದು ಸ್ವಲ್ಪ ದಿನಗಳು ಬಿಡ್ತಾರೆ. ಸೊ ಆಗ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಈ ನೋಟಿಫಿಕೇಶನ್ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಇದೇ ವಿಡಿಯೋಗೆ ಫ್ಲಿಪ್ಕಾರ್ಟ್ ಮತ್ತು ಮಿಂತ್ರದು ಸ್ವಲ್ಪ ಪ್ರಾಡಕ್ಟ್ಸ್ಗಳನ್ನ ಟ್ಯಾಗ್ ಮಾಡಿರ್ತೀನಿ, ನಿಮಗೆ ಇಷ್ಟ ಆದರೆ ತಗೊಳ್ಳಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.